ವಾರಣಾಸಿಯಲ್ಲಿ ಬೃಹತ್ ರೋಡ್ ಶೋನಲ್ಲಿ ಪಾಲ್ಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯ ಸ್ವಾಗತವನ್ನು ವಾರಣಾಸಿಯ ಜನತೆ ಕೊಟ್ಟಿದ್ದಾರೆ. ಹರ್ ಹರ್ ಮೋದಿ ಘರ್ ಘರ್ ಮೋದಿ ಅನ್ನುವಂತಹ ಜಯಘೋಷ ಮಾರ್ಗದುದ್ದಕ್ಕೂ ಕೂಡ ಕೇಳಿಬರ್ತಾ ಇರುವಂತಹ ಒಂದೇ ವಾಕ್ಯ ಅದು. ಇನ್ನು ಕೇಸರಿಮಯ ವಾತಾವರಣ ಕಂಗೊಳಿಸ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೇಸರಿ ಧಿರಿಸಿನಲ್ಲೇ ಆಗಮಿಸಿರುವಂಥದ್ದು ಕೂಡ ಗಮನಿಸಬಹುದಾಗಿದೆ. ವಾರಣಾಸಿಗೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಮದನ್ ಮೋಹನ್ ಮಾಳವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಶಿರಬಾಗಿ ನಮಸ್ಕರಿಸಿ ಬಳಿಕ ಈ ರ್ಯಾಲಿಯ ವಾಹನವನ್ನ ಏರಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರನ್ನು ನೋಡಿ ಬಹಳ ಖುಷಿಯಾಗಿದ್ದಾರೆ. ಜನರ ರೆಸ್ಪಾನ್ಸ್ ಅವರಿಗೆ ಬಹಳ ಖುಷಿ ತಂದಿದೆ ಅಂತ ಕಾಣುತ್ತೆ. ಎಲ್ಲ ಕಡೆಯಲ್ಲೂ ಕೂಡ ಜನ ಮೋದಿ ಹೋಗ್ತಾ ಇರುವಂತಹ ವಾಹನದ ಮುಂದೆ ನೋಡ್ತಾ ಇದ್ದೀರಿ, ಚಪ್ಪಾಳಿಯನ್ನ ಹೊಡಿತಾ ಅಲ್ಲಿ ಜಯಘೋಷವನ್ನ ಮೊಳಗಿಸ್ತಾ ಜನ ಮುಂದೆ ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಎಲ್ಲ ಕಡೆಯಲ್ಲೂ ಕೇಸರಿಮಯ ವಾತಾವರಣ ಕಂಗೊಳಿಸ್ತಾ ಇರುವಂತಹ ಒಂದು ಭಾಗದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಎಲ್ಲೆಡೆ ಮೋದಿಯ ಭಾವಚಿತ್ರಗಳನ್ನು ಹಾಕುವ ಮೂಲಕವಾಗಿ ಅವರಿಗೆ ಭವ್ಯ ಸ್ವಾಗತವನ್ನು ಕೊಡಲಾಯಿತು ಮತ್ತು ಹಲವು ಕಡೆಯಲ್ಲಿ ವಿಶೇಷ ಕಲಾ ತಂಡಗಳು ಅವರನ್ನು ಬರಮಾಡಿಕೊಳ್ಳಿಕ್ಕಾಗಿಯೇ ಸಜ್ಜಾಗಿರುವಂತಹ ಒಂದು ದೃಶ್ಯ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ವಾಹನದ ಮುಂಭಾಗದಲ್ಲಿ ನೆರೆದಿರ್ತಕ್ಕಂತಹ ಕಾರ್ಯಕರ್ತರು ಮೋದಿಗೆ ಜಯಘೋಷವನ್ನು ಮೊಳಗಿಸ್ತಾ ಅಲ್ಲಿ ಮುಂದೆ ಸಾಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಇನ್ನು ರ್ಯಾಲಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಜನ ಕೂಡ. ಲಂಕಾ ಘಾಟ್ನಿಂದ ಈ ರ್ಯಾಲಿ ಮುಂದುವರೆದದ್ದು ಅದರ ಹಿಂಬಾಲಿಸ್ತಾ ಇದ್ದಾರೆ, ವಾಹನಗಳ ಹಿಂಬಾಲಿಸ್ತಾ ಇದ್ದಾರೆ ಜನ. ಎಲ್ಲಿವರೆಗೂ ಮೋದಿ ಹೋಗ್ತಾರೆ ಅಲ್ಲಿವರೆಗೂ ಈ ಪ್ರಯಾಣದಲ್ಲಿ ಇರ್ತೀವಿ ಅನ್ನುವಂಥ ಒಂದು ಶಪಥವನ್ನು ತೊಟ್ಟಂತೆ ಕಾಣಿಸ್ತಾ ಇದೆ. ವಾರಣಾಸಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಕೊಡುಗೆಯನ್ನು ನಾವು ಸ್ಮರಿಸ್ತೀವಿ, ಅವರ ಒಂದು ಒಳ್ಳೆ ಕೆಲಸಗಳಿಗೆ ನಾವು ಸಾಥ್ ಕೊಡ್ತೀವಿ ಅನ್ನುವಂತಹ ಮಾತುಗಳು ಕೂಡ ಅಲ್ಲಲ್ಲಿ ನಾವು ನಮ್ಮ ಪ್ರತಿನಿಧಿ ವಾರಣಾಸಿಯಲ್ಲಿ ಜನರನ್ನ ಮಾತನಾಡಿಸಿದಾಗ ಸಿಕ್ಕಂತಹ ರೆಸ್ಪಾನ್ಸ್. ಯಾವ ಕೆಲಸ ನಿಮಗೆ ಖುಷಿ ಕೊಟ್ಟಿದೆ ಅಂತ ಅಂದರೆ ಗಂಗೆಯನ್ನು ಶುಚಿ ಮಾಡುವ ವಿಚಾರದಲ್ಲೂ ಕೂಡ ಬಹಳ ಮಲಿನವಾಗಿತ್ತು, ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಇನ್ನೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಕೂಡ ಪರಿಪೂರ್ಣವಾದಂತಹ ಕೆಲಸಗಳು ಆಗತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. ಅವರ ಮುಂದೆ ಯಾರೇ ಬಂದರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆ ಪರಿಪ್ರಮಾಣದಲ್ಲಿ ನಾವು ಅವರನ್ನು ಮೆಚ್ಕೊಂಡಿದ್ದೀವಿ ಅಂತಲೂ ಕೂಡ ಜನರು ಬಹಳ ಖುಷಿಯಿಂದ ಹೇಳ್ತಾ ಇದ್ದಂತಹ ವಿಚಾರವನ್ನು ಗಮನಿಸಬಹುದು. ಇಲ್ಲಿಯವರೆಗೂ ಕೂಡ ನಿನ್ನೆಯವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಡೋಲಾಯಮಾನ ವಾತಾವರಣ ಇತ್ತು. ಯಾರನ್ನ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕಂಟೆಸ್ಟ್ ಮಾಡಿಸಬೇಕು ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೇಳಿಬಂದಂತಹ ಹೆಸರು ಅಂದರೆ ಪ್ರಿಯಾಂಕಾ ಗಾಂಧಿ ಅವರದ್ದು. ಆಮೇಲೆ ಕಾಂಗ್ರೆಸ್ನಲ್ಲಿ ಕೆಲವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಮೋದಿಗೆ ಈ ಬಾರಿ ವಾರಣಾಸಿಯಲ್ಲಿ ಸೋಲು ಶತಸಿದ್ಧ, ಕಾಳಸರ್ಪ ದೋಷ ಇದೆ ಅವರಿಗೆ, ಹೆಣ್ಣಿನ ವಿರುದ್ಧ ಅವರು ಸೋಲ್ತಾರೆ ಅಂತ. ಆದರೆ ಇವತ್ತಿನ ಈ ಚಿತ್ರಣ ನೋಡಿದ್ರೆ ಮತ್ತು ಕಾಂಗ್ರೆಸ್ನ ಡಿಸಿಷನ್ನ ನೋಡಿದ್ರೆ ಅದ್ಯಾವುದು ಕೂಡ ಫಲಿಸುವಂತಹ ನಿಟ್ಟಿನಲ್ಲಿ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವರ ಎದುರಿಗೆ ಯಾವ ಹೆಣ್ಣನ್ನು ಕೂಡ ಅಲ್ಲಿ ಕಂಟೆಸ್ಟ್ ಮಾಡಿಲ್ಲ.